ಸೊ ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇದು ಬಂದ್ಬಿಟ್ಟು ನಂದು ಎತ್ನಿಕ್ ಡೇ ವ್ಲಾಗು. ಬಿಫೋರ್ ವ್ಲಾಗಲ್ಲಿ ಪ್ರಿಪರೇಷನ್ ನೋಡಿದ್ರಿ, ಇದು ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಎತ್ನಿಕ್ ಡೇ ಎಲ್ಲ ನಾವೆಲ್ಲ ರೆಡಿ ಆಗಿಬಿಟ್ಟು ಬಂದ್ವಿ. ನಮ್ಮ ಕಾಲೇಜಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ಪ್ರಿಪರೇಷನ್ ಲೈಕ್ ನಮಗೆ ಪ್ರತಿಯೊಂದು ಬ್ರ್ಯಾಂಚಿಗೂ ಅದು ಒಂದೊಂದು ಥೀಮ್ ಕೊಡ್ತಾರೆ. ನಾನು ಹೇಳಿದ್ನಲ್ಲ ಸೇಮ್ ಆಸ್ ಯೂಶುವಲ್ ಇಮ್ಮಡಿ ಪುಲಿಕೇಶಿ. ಸೊ ಇಮ್ಮಡಿ ಪುಲಿಕೇಶಿ ಥೀಮ್ ಹಿಡ್ಕೊಂಡು ನಾವು ಕರ್ನಾಟಕನ ರೆಪ್ರೆಸೆಂಟ್ ಮಾಡೋ ಥರ ಥೀಮ್ ಇತ್ತು. ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ವಿ, ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಮೀನ್ಸ್ ರೈತರ ಶಾಲ್ ಕಾಣು ಆ ಥರ ರೈತರದ್ದು. ಆಮೇಲೆ ಕೆಲವರು ಲಂಬಾಣೀಸ್ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಕೆಲವರು ಹಂಗೆ ನಾರ್ಮಲ್ ಹಿಂದೂ ಡ್ರೆಸ್ಗಳು ಆ ಥರ ಹಳ್ಳಿ ಸೊಗಡು ಥರ ಲೈಕ್ ಆ ಥರ ಕರ್ನಾಟಕ ಥೀಮ್ ಕೊಟ್ಟಿದ್ದರು. ಚೆನ್ನಾಗಿ ಮಾಡಿದ್ವಿ. ಎಲ್ಲ ಡಿ.ಜೆ ಎಲ್ಲ ತರಿಸೋ ಪ್ಲ್ಯಾನ್ ಇತ್ತು, ಅದಾಗಲಿಲ್ಲ. ಸೊ ಡ್ರಮ್ ಸೆಟ್ ತರಿಸಿದ್ವಿ. ನೋಡಿ. ಓಕೆ ಗೈಸ್, ಬನ್ನಿ ನೋಡಿ, ಚೆನ್ನಾಗಿರುತ್ತೆ. ನೋಡಿ, ನೀವೇ ನೋಡಿ ಹೆಂಗಿದೆ ಅಂತ ಹೇಳಿ. ಸೊ ನಾವೀಗ ಮೆರವಣಿಗೆ ಮುಗಿಸ್ಕೊಂಡು ಬಂದ ಮೇಲೆ ನಮ್ಮದು ಪ್ಲೇಸ್ ನಾವೇನು ಪ್ರಿಪೇರ್ ಮಾಡಿದ್ವಲ್ಲ ಇಮ್ಮಡಿ ಪುಲಿಕೇಶಿ ಥೀಮು, ನೋಡಿ ಈ ಥರ ಕಾಣ್ತಿದೆ. ಈಗ ಚೆನ್ನಾಗಿದೆ. ಇಮ್ಮಡಿ ಪುಲಿಕೇಶಿ ರಾಜನ್ನ ಅವನು ಒಬ್ಬನ್ನ ರೆಡಿ ಮಾಡಿದ್ವಿ. ಈ ಥರ ಥೀಮ್ ಅಂದರೆ ಅದೇ ಯೂನಿಕಾಗಿ ಕಾಣಬೇಕು, ಫಸ್ಟ್ ಪ್ರೈಸ್ ಬರಬೇಕು. ಜಡ್ಜಸ್ ಎಲ್ಲ ಇರ್ತಾರೆ, ಬೇರೆ ಕಡೆಯಿಂದ ಜಡ್ಜಸ್ ಕೂಡ ಕರೆಸಿರ್ತಾರೆ. ಸೊ ಅಷ್ಟು ಇದರಲ್ಲಿ ಮಾಡ್ತಾರಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಸೀರಿಯಸ್ನೆಸ್ ತೊಗೊಂಡು ಚೆನ್ನಾಗಿ ಮಾಡಿದ್ವಿ. ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರೂ ಚೆನ್ನಾಗಿ ರೆಡಿ ಆಗಿದ್ದಾರೆ. ನೋಡಿ, ಇವರೇ ಜಡ್ಜಸ್ಸು, ಇವರಿಬ್ಬರು ಜಡ್ಜಸ್ಸು ಬಂದ್ಬಿಟ್ಟು ಕ್ವಶನ್ ಕೇಳ್ತಾರೆ ಅದ್ರ ಬಗ್ಗೆ. ಸುಮ್ಮನೆ ಲೈಕ್ ಡಿಸೈನ್ಗೋಸ್ಕರ ಮಾತ್ರ ಮಾಡಲ್ಲ, ಬಂದೆಲ್ಲ ಕ್ವಶನ್ಸ್ ಕೇಳ್ತಾರೆ, ಥೀಮ್ ನೋಡ್ತಾರೆ. ಸ್ವಲ್ಪ ಸುಮಾರು ಆ್ಯಕ್ಟಿಂಗ್ ಮಾಡಬೇಕು. ಸುಮಾರು ಆ್ಯಕ್ಟಿಂಗ್ ಮಾಡಿದ್ಮೇಲೆ ಅವರೆಲ್ಲ ಪಾಯಿಂಟ ನೋಟ್ ಡೌನ್ ಮಾಡ್ಕೊತಾರೆ, ಎಷ್ಟೆಷ್ಟು ಯಾವ ಇದಕ್ಕೆ ಎಷ್ಟೆಷ್ಟು ಪಾಯಿಂಟ್ಸ್ ಬಂತು ಅಂತ. ರಿಸಲ್ಟ್ ಎಲ್ಲ ಲಾಸ್ಟಿಗೆ ಅನೌನ್ಸ್ ಮಾಡ್ತಾರೆ, ಯಾರು ಚೆನ್ನಾಗಿದೆ, ಫಸ್ಟ್ ಪ್ಲೇಸ್ ಯಾವುದು, ಸೆಕೆಂಡ್ ಪ್ಲೇಸ್ ಯಾವುದು, ಥರ್ಡ್ ಪ್ಲೇಸ್ ಯಾವುದು ಅಂತ. ಸೊ ನೀವು ತಿಳಿಸಿ ಯಾವ ಥರ ಇತ್ತು ಅಂತ. ಅವರೆಲ್ಲ ನೋಡಿ ಅವಾಗ ಮಾಡ್ತಾವ್ರಲ್ಲ, ಅವರೆಲ್ಲ ನಮ್ಮ ಕ್ಲಾಸ್ ಗರ್ಲ್ಸು, ನಮ್ಮ ಕ್ಲಾಸ್ಮೇಟ್ಸ್ ಅವರು.
ಸೊ ಗಾಯ್ಸ್ ಹುಡುಗರೆಲ್ಲ ಕುಣಿದು ಡ್ಯಾನ್ಸ್ ಮಾಡಿದ ಮೇಲೆ ಸ್ವಲ್ಪ ರೆಸ್ಟ್ ತಗೊಳಕ್ಕೆ ಕ್ಲಾಸ್ ರೂಮಿಗೆ ಬಂದರು. ನೋಡಿರಿ ನಿಮಗೆ ಗೊತ್ತಾಗುತ್ತೆ, ಎಲ್ಲರೂ ಸ್ವಲ್ಪ ಸುಸ್ತಾಗಿದ್ದರು, ಸ್ವಲ್ಪ ರೆಸ್ಟ್ ತಗೋಣ ಅಂತ ಕ್ಲಾಸ್ ರೂಮಿಗೆ ಬಂದಿದ್ದರು. ನೀವೇ ನೋಡಿರಿ, ಬ್ಲಾಗ್ ಕಂಟಿನ್ಯೂ ಮಾಡಿರಿ. ಗೈಸ್ ಎಲ್ಲ ಎತ್ನಿಕ್ ಡೇ ಮುಗೀತು. ಈಗ ಎಷ್ಟು ಬ್ಲಾಗ್ ಮಾಡಿದ್ದೀನೋ ಗೊತ್ತಿಲ್ಲ, ಸ್ವಲ್ಪ ಕ್ಲಿಪ್ಸು ಭಾಳ ಕಮ್ಮಿ ಹಾಕೊಂಡಿದ್ದೀನಿ, ಎಷ್ಟಾಗುತ್ತಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಬ್ಲಾಗ್ ಇಷ್ಟ ಆದರೆ ಊಟ ಇಲ್ಲ, ಬರೀ ಸಿಂಪಲಾಗಿ ಮಾಡಿದ್ದಾರೆ, ಭಾಳ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಿಲ್ಲ. ಸೊ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ವಾಚ್ ಮಾಡಿ. ಇನ್ನು ಮುಂದೆ ತೋರ್ಸೋಕ್ಕಾಗಲ್ಲ, ತುಂಬ ಕಷ್ಟ ಐತೆ. ಓಕೆ ಗೈಸ್ ಎಲ್ಲ ಫೋಟೋಶೂಟ್ ಮಾಡ್ತಾರೆ, ಎಲ್ಲ ಮುಗಿಸ್ಕೊಂಡು ಫೋಟೋಶೂಟ್ ಮಾಡ್ತಾರೆ. ಕ್ಯಾಮ್ರಾ ವುಮೆನ್ ಝೂಮ್ ಔಟ್ ಮಾಡಕತ್ತಾನೆ ಹಿಂಗ. ಅವಿನಾಶ್ ಸ್ಮೈಲ್ ಮಾಡೋ. ಅವಿನಾಶ್ ಸ್ಮೈಲ್ ಮಾಡೋ, ನಗೋ. ಆಗ್ತೀನಿ, ಪೇಮೆಂಟ್ ಆದರೆ ಹಾಕಲ್ಲ, ಪ್ರಮೋಷನ್ ಮಾಡ್ತೀನಿ. ಪಾಪ ಹುಡುಗಿಗೇನೋ ಬ್ಲಾಗ್. ಚಂದನ, ನಿಂಗೆ ನಿದ್ದೆ ಬರ್ತೈತಾ? ಯಾಕೆ ಗಾಯ್ಸ್? ಇವ್ರದಿನ ಫೋಟೋಶೂಟ್ ಮುಗ್ದಿಲ್ಲ ಗಾಯ್ಸ್. ಬೆಳಗಿಂದ ಫೋಟೋಶೂಟ್ ಮಾಡ್ತಾರೆ ಇವರೆಲ್ಲರೂ, ಬೆಳಗಿಂದ ಫೋಟೋಶೂಟ್ ಮಾಡ್ತಾರೆ. ಅವಿನಾಶ್ ಬರೀ ಇಲ್ಲಿ ಚಿನ್ನಾಟ ಆಡ್ತಾವ್ರೆ. ಎಲ್ಲಿ ನೋಡ್ರಿ, ಇಲ್ಲಿ ಎಣ್ಣೆ ಹೊಡೆದು ಏನ ಮಾತಾಡ್ತಾರೆ. ಆ ಬೆಂಡೊಳಗೆ ಕೈ ಇಟ್ರೆ ಮುರಿದ ಗೊತ್ತಾ, ಇಲ್ಲಿ ನಾವು ಕೂತ್ಕೊಂಡಿವಂತೆ. ಎಲ್ಲ ತಪ್ಕೊಂಡೇನ ಮಾಡ್ತಿದ್ದೆ ವಿಶ್ವ, ತಪ್ಕೊಂಡೇನ ಮಾಡ್ತಿದ್ದೆ ಬಾಕ್ಸಿಗೆ. ನೋಡ್ರಿ ಗೈಸ್, ಕ್ಲೀನ್ ಮಾಡ್ರಿ ಅಂದ್ರೆ ಕುತ್ಕೊಂಡು ಪಂಟ್ ಹೊಡಿತಿದ್ದಾರೆ. ಹಳ್ಳಿ ಸಹ ಕೂಡ ಮಾಡಿದ್ರು, ಹಂಗಾಗಿ ಕಬ್ಬಿತ್ತು ಹೋಗಿ ಇಸ್ಕೊಂಡ್ಬಂದು ತಿಂತಿದ್ವಿ. ಸಾರಿ, ಸಂಕ್ರಾಂತಿ ಥೀಮ್ ಮಾಡಿದ್ರು, ಹೋಗಿ ಕಬ್ಬು ಇಸ್ಕೊಂಡ್ಬಂದು ತಿಂತಿದ್ವಿ. ಗೈಸ್ ಇವಾಗ ನಾವು ಇದು ಎತ್ನಿಕ್ ಮುಗಿಸ್ಕೊಂಡು ಈಗ ಡಾಬಾಗೆ ಬಂದಿದ್ದೀವಿ. ಎಲ್ಲರೂ ಡಾಬಾಗೆ ಬಂದಿದ್ದೀವಿ, ಊಟ ಮಾಡ್ಕೊಂಡು ಹೋಗೋಣ ಅಂತ. ಬರ್ರಿ, ಇನ್ನೊಂದು ಸ್ವಲ್ಪ ಜನ ಬರೋರು ಇದ್ದಾರೆ. ಎಲ್ಲ ಬಂದಮೇಲೆ ಬ್ಲಾಗ್ ಮಾಡ್ತೀನಿ. ಅವ್ರು ಮೂರು ಜನ ಬಂದರು. ನೋಡಿ ನಿದ್ದೆ ಬರ್ತೈತಿ ಮುಗಿಸ್ಕೊಂಡು ಎಲ್ಲ ಇವತ್ತು ಡಾಬಾಗೆ ಬಂದಿದ್ದೀವಿ. ತುಂಬ ದಿವಸ ಆದಮೇಲೆ, ಅಂದರೆ ಇಷ್ಟು ಎಲ್ಲರೂ ಒಟ್ಟಿಗೆ ಬಂದಿಲ್ಲ ಯಾವತ್ತು, ಹಂಗಾಗಿ ಫಸ್ಟ್ ಟೈಮು. ಚೆನ್ನಾಗಿರುತ್ತೆ, ಬನ್ನಿ ಗೈಸ್ ಹೋಗೋಣ ಒಳಗಡೆ. ನೋಡ್ರಿ ಗೈಸ್, ನಮ್ಮನ್ನು ಬಿಟ್ಟು ಬಂದು ಕುತ್ಕೊಂಡಾರೆ. ಕುತ್ಕೊಂಡ್ರೆ ಗೈಸ್ ಇವರೆಲ್ಲ. ಇದು ಗ್ಯಾಲ್ರಿ ಗೈಸ್ ನೋಡ್ರಿ, ಬರ್ರಿ ಅವ್ರಿ ನೋಡ್ರಿ ಫ್ಲಾಶ್ ಆಫ್ ಮಾಡ ಲೈಟ್ ತೋರ್ಸಿರ್ಲಿ ಮಕ್ಕ, ಏನಾಗಲ್ಲ ಬೋನ. ಏನ್ లేదు ರಾಕಿ, ಏನ್ లేదు, ಏನದು ಆರ್ಡರ್ ಮಾಡಿ ಅರ್ಧ ಗಂಟೆ ಆಯ್ತು, ಊಟನೇ ಬಂದಿಲ್ಲ. ಬೆಳಗ್ಗೆ ಬಂದಿದ್ದಂದ್ರೆ ಸಾಯಂಕಾಲ 6:30 ಊಟ ಬರೋಂಗಿಲ್ಲ ಗಾಯ್ಸ್.
ಕಾದು 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 ಜೀವ ಮೇಲೆ ನನ್ನ ಜೀವ ಬಂದು ನನಗೆ ಜಿಗುಪ್ಸೆ ಬರ್ತೈತೆ. ಹೊಟ್ಟೆ ಹಸ್ಮೇಲೆ ಹೊಟ್ಟೆ ತುಂಬೋತು. ಹೊಟ್ಟೆ ಹಸ್ಮೇಲೆ ಹೋದು ಗಾಯ್ಸ್ ತರಂಗಿಲ್ಲ ಏನೂ ಇಲ್ಲ ನೋಡಿ. ಎಲ್ಲ ಫೋನ್ ನೋಡ್ತಾರೆ ನೋಡ್ರಿ. ಗಂಟೆ ಆಯ್ತು ಕುತ್ಕೊಳಕ್ಕೆ ಹಿಡಿದು ಉಸಿರು ಬಿಡಂಗಿಲ್ಲ ಅವ್ನು. ತಟ್ಟೆ ಎಲ್ಲ ಖಾಲಿ ಐತೆ ನೋಡ್ರಿ. ತಟ್ಟೆ ಎಲ್ಲ ಖಾಲಿ ಐತೆ ನೋಡ್ರಿ. ಮುಗಿ ತೆಗೆ ಬೋನ ಮುಗಿ ತೆಗೆ. ಗಾಯ್ಸ್ ನೋಡ್ರಿ ಗಾಯ್ಸ್, ಇವರೆಲ್ಲ ತಟ್ಟೆ ಹಿಡ್ಕೊಂಡು ಒಂದು ಅರ್ಧ ಗಂಟೆಯಿಂದ ಕಾಯ್ತಿದ್ದಾರೆ ನೋಡಿ ಗಾಯ್ಸ್. ಈ ಆಂಟಿ ನೋಡ್ರಿ ಯಾವ್ದೋ ಊರಿಂದ ತಪ್ಸ್ಕೊಂಡ್ ಬಂದದ್ರಿ. ಈ ಆಂಟಿ ನೋಡ್ರಿ, ಈ ಆಂಟಿ ನೋಡ್ರಿ, ಇದು ಅಜ್ಜಿ ರೀ, ಇದು ಆಂಟಿ ಅಲ್ಲ, ಇದು ಅಜ್ಜಿ ಮಕ ತುಂಬಿದ್ರಿ. ಅಂಕಲ್ ನೋಡ್ರಿ, ಅಂಕಲ್ ನೋಡ್ರಿ, ಅಂಕಲ್ ಎರಡು ತೋರಿಸ್ತತಿ. ಇಲ್ಲಿ ನೋಡ್ರಿ ಹಪ್ಪಳ ಇದು ಹಪ್ಪಳ ಪ್ಲೇಟ್ ಖಾಲಿ ಐತ್ರಿ, ಸರ್ಕಳ್ಳಿ ನೋಡ್ರಿ. ನೋಡ್ರಿ ಈ ಕಡೆ ಪಾಪ ಅವನಿಗೆ ಆಗ್ಲಿಂದ ಹೊಟ್ಟೆ ಹಸ್ತೈತಿ, ನೀರು ಕುಡಿತಾನ್ರಿ ಅವನು. ಆ ಕಡೆ ನೋಡ್ರಿ ಮಂಜಾಗೆ ಊಟ ಯಾವಾಗ ಬರ್ತತಪ್ಪ ಅನ್ನೋ ಟೆನ್ಷನಲ್ಲಿ ಕೂತ್ಬಿಟ್ಟಾನ್ರಿ. ಈ ಹುಸ್ಸುಳ ಮಗ ರೀ. ನೋಡ್ರಿ ಗಾಯ್ಸ್, ಫುಡ್ ಬಂತು ಕೊನೆಗೂ. ಎಲ್ಲ ಬ್ಯಾಟಿಂಗ್ ಮಾಡ್ತವ್ರೆ. ಸುತ್ತಲೂ ನಾನ್ ವೆಜ್ಜು, ಪಾಪ ಇವನೊಬ್ಬನೇ ವೆಜ್ಜು. ಸೆಂಟ್ರ್ ಹೊಟ್ಟೆ ಬರ್ಸ್ತದ ಅವನಿಗೆ. ಹಾಂ, ಅವನಿಗೆ ಪೀಸ್ ಉಳಿದಿಲ್ಲ ಅಂತ ಅದನ್ನ ಹೇಳು. ಅವನಿಗೆ ಪೀಸು ಇಲ್ಲ, ಬರೇ ಮಂಜ ಬರೀ ಗ್ರೇವಿನ ಆಗ್ತದಾನೆ. ನಾವೆಲ್ಲ ಬ್ಯಾಟಿಂಗ್ ಮಾಡ್ತವ್ರೆ. ಮುಗಿದ ಮೇಲೆ ಸಿಗ್ತೀನಿ ಗೈಸ್. ಗೈಸ್ ಊಟ ಮಾಡಿ ಆಯಿತು. ನಾನು ಸಾಸಿವೆ ಮತ್ತೆ ಏನಿದು ಸಾಸಿವೆನಾ, ಜೀರಿಗೆ ಮತ್ತು ಸಕ್ಕರೆ, ಸೋಪಿಂಗ್ ಕಾಳು ಮತ್ತು ಸಕ್ಕರೆ ತಿಂತಿದ್ದೀನಿ. ಎಲ್ಲ ಊಟ ಮಾಡಿ ಈಗ ಹೊರಗೆ ಬಂದಿವಿ. ಟೋಟಲ್ 2,700 ರೂಪಾಯಿ ಐತೆ. ನಾವು ಮನೆ ಹೋಗ್ಬರ್ರಿ, ಅವ್ರು ಬಿಲ್ ಕೊಟ್ಬಿಡ್ತಾರೆ. ಬಾಯ್ 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 ಗೇಸ್. Yeah.